ಏನು ತಾರಕ್, ಒಬ್ನೇ ಬಂದಿದ್ಯಾ? ಮಯೂರಿಯಲ್ಲಿ ಅವಳು ಯಾವುದೇ ಕಾರಣಕ್ಕೂ ಈ ಮನೆಗೆ ಬರೋದಿಲ್ಲ ಅಂತ ಹೇಳ್ತೀಯಾಳೆ. ಸಿಂಗಾರಿ ಈ ಮನೆಯವ್ರ ತರ ಅಲ್ಲ ಡ್ಯಾಡ್. ಅವರು ಮಾನ ಮರ್ಯಾದೆಗೋಸ್ಕರ ಅಂಜ್ತಾರೆ, ಅದಕ್ಕೋಸ್ಕರನೇ ಬಾಳ್ತಿದ್ದಾರೆ, ಬದುಕ್ತಿದ್ದಾರೆ. ಅದ್ ನನಗ್ ಗೊತ್ತಿಲ್ವಾ? ಆದ್ರೆ ನೀನ್ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬರ್ಬೇಕು ತಾನೆ. ನೀವ್ ಕರ್ದಾಗ್ಲೇ ಬರ್ದೇ ಇರೋಳು ನಾನ್ ಕರ್ದಾಗ ಬರ್ತಾಳ ಡ್ಯಾಡ್? ವಾಟ್ ಡ್ಯಾಡ್? ಸಿಂಗಾರಿ ಅವಳ ತಂಗಿನ ಸ್ಕೂಲಿಂದ ಬಿಡಿಸಿ ಟಿ.ಸಿ ತಗೊಂಡು ದುಡ್ಡು ವಾಪಸ್ ತಗೊಂಡ್ ಬರೋಣ ಅಂತ ಸ್ಕೂಲ್ ಹತ್ರ ಹೋಗಿದ್ಲು. ಅವಳಿಗಿಂತ ಮುಂಚೆ ನಾನೇ ಅವಳ ತಂಗಿನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡೋಣ ಅಂತ ಹೋಗಿದ್ದೆ. ಪ್ರಿನ್ಸಿಪಲ್ ಹತ್ರ ಮಾತಾಡ್ದೆ, ದಯವಿಟ್ಟು ದುಡ್ಡನ್ನ ವಾಪಸ್ ಕೊಡ್ಬೇಡಿ, ಟಿ.ಸಿ.ನ ಯಾವುದೇ ಕಾರಣಕ್ಕೂ ಕೊಡ್ಬೇಡಿ ಅಂತಾನು ಕೇಳ್ಕೊಂಡೆ. ಅವರು ನನ್ನ ರಿಕ್ವೆಸ್ಟ್ ಒಪ್ಕೊಂಡು ಓಕೆ ಅಂತ ಹೇಳಿದ್ರು. ಅದನ್ನೇ ಹೇಳಿದ್ರು ಸಿಂಗಾರಿಗೂನು. ಈ ವಿಷಯ ಎಲ್ಲ ಸಿಂಗಾರಿಗೆ ಹೆಂಗ್ ಗೊತ್ತಾಯ್ತೋ ನನ್ಗೂ ಗೊತ್ತಿಲ್ಲ. ಗೊತ್ತಾದ್ಮೇಲೆ ನನ್ ಮೇಲೆ ಕೋಪ ಮಾಡ್ಕೊಂಡು ಕೊನೆಯದಾಗಿ ಹೇಳ್ಬಿಟ್ಟು ಹೋದ್ಲು, ನಾನು ಆ 2 ಲಕ್ಷ ತಂದು ನಿಮ್ ಮನೆಗೆ ಕೊಡೋವರೆಗೂ ಈ ಮನೆಗೆ ಕಾಲು ಇಡಲ್ಲ ಅಂತ. ಇವಾಗ ಏನ್ ಮಾಡ್ಲಿ? ಅವಳು ಕೋಪ ಮಾಡ್ಕೊಂಡ್ಲು ಅಂತ ಸುಮ್ನೆ ಬಂದಿದ್ಯಲ್ಲೋ. ಅವಳ ಜೊತೆ ಹೋಗಿ ಸಮಾಧಾನದಿಂದ ಮಾತಾಡಿ ವಿಷಯ ಅರ್ಥ ಮಾಡಿಸ್ಬೇಕಾಗಿತ್ತು ತಾನೆ. ಓ, ಎಷ್ಟು ಅಂತ ಸಮಾಧಾನ ಮಾಡ್ಲಿ ಡ್ಯಾಡ್? ಅವಳು ನಿರ್ಧಾರ ಮಾಡಾಗಿದೆ. ಅವಳು ಆ 2 ಲಕ್ಷ ತಗೊಂಡೇ ಈ ಮನೆ ಒಳಗ್ ಬರೋದು. ದಟ್ಸ್ ಇಟ್. ಅವಳಿಗಿರೋ ಪರಿಸ್ಥಿತಿನಲ್ಲಿ ಅಷ್ಟೊಂದು ದುಡ್ಡು ಎಲ್ಲೋ ಹೊಂದಿಸ್ತಾಳೆ? ನನಗ್ ಗೊತ್ತಿಲ್ಲ ಡ್ಯಾಡ್ ಅವ್ರು ಏನ್ ಮಾಡ್ತಾರೋ ಅಂತ. ಅವ್ರು ಏನ್ ಮಾಡ್ತಾರೋ ಮಾಡ್ಲಿ, ನಾನ್ ಏನ್ ಮಾಡಕ್ಕಾಗತ್ತೋ ನಾನ್ ಮಾಡ್ತೀನಿ. ಮಳ್ಳಿ ಮಳ್ಳಿ ಮಂಚಕ್ಕಿಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅನ್ಲಂತೆ. ಹಾಗಿದೆ ಕಣೆ ನಿನ್ ಮಾತು. ಪೊಲೀಸಿಗೆ ಫೋನ್ ಮಾಡಿ ಅವ್ರು ಬಂದು ಕರ್ಕೊಂಡು ಹೋಗ್ಲಿ. ಅವ್ರ ಭಾಷೆಯಲ್ಲಿ ವಿಚಾರಿಸಿದ್ರೆ ಮುಚ್ಚಿಟ್ಕೊಂಡಿದ್ನೆಲ್ಲ ಹೊರಗಡೆ ಕಕ್ತಾಳೆ. ಅಲ್ಲ ಕಣೆ, ನಿನ್ ತಂಗಿಗೆ ಫ್ರೀಯಾಗಿ ಸೀಟ್ ಕೊಡೋದಕ್ಕೆ ಅದೇ ನಿಮ್ಮ ಅಪ್ಪನ ಸ್ಕೂಲಾ? ಇಂಥ ಕೆಲಸ ಮಾಡೋದಕ್ಕ ನಿಮ್ಮಮ್ಮ 3 ಜನ ಹೆಣ್ಮಕ್ಳನ್ನ ಎತ್ತಿರೋದು. ಒಬ್ಬೊಬ್ರು ಶ್ರೀಮಂತರ ಮನೆ ಸೇರ್ಕೊಳ್ಳೋದು, ಆಮೇಲೆ ಅವ್ರ ಮನೇನ ಗುಡ್ಸಿ ಗುಂಡಾಂತರ ಮಾಡೋದು. ಇದೇ ತಾನೇ ನಿಮ್ಮಪ್ಪ ನಿಮಗ್ ಕಲ್ಸ್ಕೊಟ್ಟಿರೋದು. ಹೋಗು, ಬದ್ಕೋ ಹೋಗು. ನಾನು ಹಾಕಿರೋ ಭಿಕ್ಷೆಲಿ ನಿನ್ನ ತಂಗಿನ ಓದ್ಸ್ ಹೋಗು. ಈ ತರ ಕದ್ದಿರೋ ದುಡ್ಡಲ್ಲಿ ಓದ್ಸಿದ್ರೆ ನಿನ್ನ ತಂಗಿಗೆ ಹೇಗೆ ವಿದ್ಯೆ ಆಗ್ತುತ್ತೆ ಅಂತ ನಾನು ನೋಡ್ತೀನಿ. ಇವರು ನಾನು ಹಾಕಿದ ಭಿಕ್ಷೆಲೆ ಬದುಕೋದು. ಅದನ್ನ ಯಾರಿಂದನೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ನಾನು ಸ್ಕೂಲ್ಗೆ ಯಾವ ದುಡ್ಡನ್ನು ಕಟ್ಟಿಲ್ಲ ಅಮ್ಮೋರೆ. ನನ್ನ ನಂಬಿ ಪೊಲೀಸರಿಗೆಲ್ಲ ಹೇಳ್ಬೇಡಿ ಅಮ್ಮೋರೆ. ರಾಜೇಶ್ವರಿ, ಮಾತಾಡ್ಬೇಡಿ ಚಂದ್ರು. ಯಜಮಾನ್ರೆ, ನಾನು ಹಾಗೆಲ್ಲ ಅಷ್ಟೆಲ್ಲ ಆದ್ರೂ ನಿನ್ ಮೇಲೆ ಆರೋಪ ಮಾಡ್ತಾ ಇದ್ರು. ನಾನ್ ಸುಮ್ಮನೆ ಇದ್ದಿದ್ದು ನನ್ ತಪ್ಪು. ಆಗ ನಾನು ಮಾತಾಡಿದ್ರೆ ಈಗ ಸ್ಥಿತಿ ಬರ್ತಿರ್ಲಿಲ್ಲ ನಿನಗೆ. ಯಾಕಮ್ಮ ಸುಮ್ಮನೆ ಇದೆಯಾ? ಅವ್ನು ಹೇಳಿದ್ ಕೇಳಿಸ್ತಿಲ್ವಾ? ಮನೆಗೆ ಹೋಗೋಣ ನಡಿ. ಇಲ್ಲ ಯಜಮಾನ್ರೆ, ನನ್ನ ಮೇಲೆ ಬಂದಿರೋ ಆರೋಪನ ನಾನು ಸರಿ ಮಾಡ್ಕೊಂಡೆ ನಾನು ಮನೆಗೆ ಬರೋದು. ನೋಡಿ, ಸುಮ್ನೆ ಇದೆಲ್ಲ ಬೇಡ. ನಾನೇ ಆ ದುಡ್ಡನ್ನ ನಿಮಗ್ ಕೊಡ್ತೀನಿ. ನಿಮ್ಮ ಅತ್ತೆಗೆ ಅಂದ್ರೆ ಇವ್ರ ಮಿಸ್ಸಸ್ಸಿಗೆ ಆ ದುಡ್ಡನ್ನ ಕೊಟ್ಬಿಟ್ಟು ನೀವು ಮನೆಗೆ ಬನ್ನಿ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಸ್ವಾಭಿಮಾನನ ನಾನು ಬಿಟ್ಕೊಟ್ಟ ಹಾಗಾಗಲ್ವಾ? ನಾನು ಸ್ಕೂಲ್ಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ, ಆ 2 ಲಕ್ಷನ ವಾಪಸ್ ಇಸ್ಕೊಂಡು ಲಕ್ಷ್ಮಿ ಟಿ.ಸಿನೂ ಇಸ್ಕೊಂಡು ಅವಳನ್ನ ಸ್ಕೂಲಿಂದಾನೇ ಬಿಡಿಸ್ಬಿಡ್ತೀನಿ. ನೋಡಿ, ಸ್ಕೂಲಿಗೆ ಆಲ್ರೆಡಿ ಡೊನೇಟ್ ಆಗಿರೋ ದುಡ್ಡನ್ನ ಹೇಗೆ ವಾಪಸ್ ಕೊಡಕ್ಕಾಗುತ್ತೆ? ಆದ್ರೆ ಆ ದುಡ್ಡನ್ನ ನಾನು ಕಟ್ಟಿಲ್ವಲ್ಲ ಮೇಡಮ್.
ನೀವ್ ದುಡ್ಡೇ ಕೊಟ್ಟಿಲ್ಲ ಅಂದ್ಮೇಲೆ ಹೇಗ್ ರೀಫಂಡ್ ಮಾಡೋದಕ್ಕಾಗುತ್ತೆ? ಹಾಗಾದ್ರೆ ಆ ದುಡ್ಡನ್ನ ಯಾರು ಕಟ್ಟಿದಾರೋ ಅವ್ರಿಗೆ ಜಮಾ ಮಾಡ್ಬಿಡಿ. ನೀವು ನನ್ನ ಕೈಗೂ ಏನ್ ಕೊಡೋದು ಬೇಡ. ನೋಡಿ ಮಯೂರಿ, ನೀವ್ ಹೇಳಿದ್ರಿ ಅಂತ ನಮ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅದನ್ನೆಲ್ಲ ಒಪ್ಕೊಳ್ಳೋದಿಕ್ಕಾಗಲ್ಲ. ಐ ಆಮ್ ಸಾರಿ ಮಯೂರಿ, ಒಂದ್ಸಲಿ ಡೊನೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ರೀಫಂಡ್ ಮಾಡೋದಿಕ್ಕಾಗಲ್ಲ. ನಮ್ ಸ್ಕೂಲಲ್ಲಿ ಸೀಟಿಗೋಸ್ಕರ ದೊಡ್ಡವ್ರ ಕೈಯಲ್ಲಿ ರೆಕಮೆಂಡೇಶನ್ ಮಾಡಿಸ್ತಾರೆ. ಅಂತದ್ರಲ್ಲಿ ನಿಮಗ್ ಫ್ರೀಯಾಗಿ ಸಿಕ್ಕಿರೋವಾಗ ಈ ತರ ಎಲ್ಲ ಮಾತಾಡ್ತಿರಲ್ಲ. ಇಲ್ಲ ಮೇಡಮ್, ನನ್ನ ಪರಿಸ್ಥಿತಿ ಹಾಗಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪರಿಸ್ಥಿತಿ ಅಂತಿದ್ಯಲ್ಲ ಅಮ್ಮ, ನಿನ್ ತಂಗಿ ಸ್ಕೂಲಲ್ಲಿ ಓದ್ಬಾರ್ದು ಅನ್ನೋದಕ್ಕೆ ಒಂದ್ ಜೆನ್ಯೂನ್ ರೀಸನ್ ಕೊಡಮ್ಮ. ನೀನ್ ಹೇಳ್ತಾ ಇರೋ ರೀಸನ್ ಜೆನ್ಯೂನ್ ಅಂತ ಅನ್ನಿಸ್ತಾ ಇಲ್ಲ ಅಮ್ಮ. ಒಂದ್ ಸಣ್ಣ ಕಾರಣಕ್ಕೆ ಯಾಕ ಹುಡ್ಗಿ ಭವಿಷ್ಯನ ಹಾಳು ಮಾಡ್ತೀಯಾ? ಈಗ ನಮ್ ಕಡೆಯಿಂದ ನಿಮ್ಗೆ TCನೂ ಸಿಗೋದಿಲ್ಲ, ದುಡ್ಡು ರೀಫಂಡ್ ಆಗೋದಿಲ್ಲ. ಪ್ಲೀಸ್ ಯು ಮೇ ಲೀವ್ ನೌ. ಮೇಡಮ್, ದಯವಿಟ್ಟು ನನ್ನ ಮಾತು ಕೇಳಿ. ಮಯೂರಿ ಅವರೇ, ಓಡಿ, ನನಗೆ ಕೆಲಸ ಇದೆ. ಮೇಡಮ್, ಇನ್ನೊಂದ್ಸಲ ಯೋಚನೆ ಮಾಡಿ ಮೇಡಮ್. ಮಯೂರಿ, ಬಾ ಹೋಗೋಣ. ಏನು ಆ ಕೆಲಸದಳು ದುಡ್ಡು ತಗೊಂಡ್ ಬರದೆ ಮನೆಗ್ ಬರೋದಿಲ್ಲ ಅಂತ ಹೊಸ ನಾಟಕ ಶುರು ಮಾಡಿದಾಳೆ? ಇದಕ್ಕೆಲ್ಲ ಸೂತ್ರಧಾರಿ ನೀವಾ ಅಥವಾ ನಿಮ್ ಮಗನ? ಇಂಥ ಯೋಚನೆಗಳೆಲ್ಲ ನಿನಗ್ ಮಾತ್ರ ಬರೋದು ಅನ್ಸುತ್ತೆ. ಮತ್ತಿನ್ನೇನ್ ಚಂದ್ರು, ಅವಳಿಗೆ ಅವಮಾನ ಆಗೋದೇನ್ ಹೊಸ್ದ? ಹಿಂದೆ ಒಂದ್ಸಲ ಮನೆ ಬಿಟ್ಟು ಹೋದಾಗ ಕರ ತಕ್ಷಣ ಬಂದಿದ್ಲು, ಈಗ ಯಾಕೆ ಬರೋದಿಲ್ಲ ಅಂತ ಹೇಳ್ತಾಳೆ? ಓಹೋ, ನಾನ್ ಹೋಗಿ ಅವಳಿಗೆ ಆರತಿ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ಬೇಕಾ? ಅಂತ ಆಸೆ ಎಲ್ಲ ಇಟ್ಕೋಬೇಡ ಅಂತ ಹೇಳಿ. ನನ್ಗನ್ಸೋ ಪ್ರಕಾರ ತಾರಕ್ ಅವನ್ ಹೆಂಡತಿನ ಬಿಟ್ಕೊಳಕಾಗ್ದೆ ಇಲ್ಲಿಗ್ ಬಂದ್ರೆ ಅವಳಿಗೆ ತೊಂದ್ರೆ ಆಗುತ್ತೆ ಅಂತ ಹೀಗ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನನ್ಗನ್ನಿಸ್ತಾ ಇದೆ. ರಾಜೇಶ್ವರಿ, ನೀನು ಮಯೂರಿನ್ ಮಾತ್ರ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೆ. ಹೆತ್ತ ಮಗನೂ ನೀನು ಅರ್ಥ ಮಾಡ್ಕೊಂಡಿಲ್ವಲ್ಲ. ನನ್ನ ಮಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಚಂದ್ರು. ನಾವು ಕೊಟ್ಟಿದ್ದನ್ನ ತಗೊಂಡು ಹಾಕಿದ್ದನ್ನ ತಿನ್ಕೊಂಡು ಬೇಡಿ ಬದುಕ್ತಾ ಇರೋ ಕೆಲಸದೊಳಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ